ಇನ್ನು ಪೆಹಲ್ಗಾಮ್ ದಾಳಿಯಾದ ನಂತರ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗೋದನ್ನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. 80% ಬಿದ್ದೋಗಿದೆ. ಈ ನಡುವೆ ಆ ಸುತ್ತಮುತ್ತ ಪ್ರದೇಶದಲ್ಲಿ ಟ್ರೆಕ್ಕಿಂಗಿಗೆ ಅಂತ ಜನ ಹೋಗ್ತಾ ಇದ್ರು. ಆ ಟ್ರೆಕ್ಕಿಂಗಿಗೆ ಹೋಗುವವರ ಸಂಖ್ಯೆ ಕೂಡ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಕರ್ನಾಟಕದಿಂದನೂ ಕೂಡ ಹೋಗ್ತಾ ಇದ್ರು, ಕಡಿಮೆ ಆಗಿದೆ. ಸೊ ಇದರ ಪರಿಸ್ಥಿತಿ ಏನು ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ಉಗ್ರರ ಅಟ್ಟಹಾಸಕ್ಕೆ ನಲುಗಿದ ಪ್ರೇಮ ಕಾಶ್ಮೀರ. ಜೀವ ಭಯದಿಂದ ಕಾಶ್ಮೀರ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಮಾಡಿದ ಪ್ರವಾಸಿಗರು. ಪ್ರತಿ ವರ್ಷ ಕರ್ನಾಟಕದಿಂದ ಟ್ರೆಕ್ಕಿಂಗ್ ಹೋಗ್ತಿದ್ದ ಜನರು. ಏಪ್ರಿಲ್ ಜೂನ್ ತಿಂಗಳಲ್ಲಿ ಟ್ರೆಕ್ಕಿಂಗ್ ಹೋಗ್ತಿದ್ದ ಮಂದಿ. ಕಾಶ್ಮೀರ ಭೂಲೋಕದ ಸ್ವರ್ಗ. ಹಿಮನದಿಗಳು, ನೀಲಿ ಸರೋವರಗಳು, ಕಾಡುಗಳು, ಹಸಿರು ಹುಲ್ಲುಗಾವಲುಗಳಿಂದ ತುಂಬಿದ ಸಿರಿವಂತ ಕಾಶ್ಮೀರ ಸೌಂದರ್ಯ ನೋಡಲು 2 ಕಣ್ಣುಗಳು ಸಾಲದು. ಈ ಹಿನ್ನೆಲೆಯಲ್ಲಿ ಪ್ರತಿ ಬೇಸಿಗೆಯಲ್ಲೂ ಲಕ್ಷಾಂತರ ಜನ ಕಾಶ್ಮೀರಕ್ಕೆ ಭೇಟಿ ನೀಡ್ತಾರೆ. ಅದರಲ್ಲೂ ಪ್ರತಿ ವರ್ಷ ಏಪ್ರಿಲ್ನಿಂದ ಜೂನ್ವರೆಗೆ ಟ್ರೆಕ್ಕಿಂಗ್ ಸೀಸನ್ ಇರಲಿದ್ದು, ಕರ್ನಾಟಕದಿಂದ ಪ್ರತಿ ವರ್ಷ ಸುಮಾರು 3,500ಕ್ಕೂ ಹೆಚ್ಚು ಮಂದಿ ತೆರಳುತ್ತಿದ್ರು. ಆದರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ರಾಜ್ಯದ ಪ್ರವಾಸಿಗರು ಹಾಗೂ ಪ್ರವಾಸೋದ್ಯಮದ ಮೇಲೆ ದೊಡ್ಡ ಹೊಡೆತವನ್ನುಂಟು ಮಾಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರವಾಸಿಗರು ಜೀವ ಭಯದಿಂದ ಕಾಶ್ಮೀರ್ ಸುತ್ತಮುತ್ತ ಟ್ರೆಕ್ಕಿಂಗ್ ರದ್ದು ಮಾಡುತ್ತಿದ್ದಾರೆ. ಪಹಲ್ಗಾಮ್ ಒಂದು ನಾರ್ತ್ ಕಾಶ್ಮೀರ ಬರುತ್ತೆ. ಈ ಅಟ್ಯಾಕ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಬೈಸನ್ ವ್ಯಾಲಿ ಕಂಪ್ಲೀಟಾಗಿ ಮೇಜರ್ ಅರೌಂಡ್ ಒಂದು 40 to 48 ಪ್ಲೇಸಸ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಕಾಶ್ಮೀರ್ಗೆ ಈ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಟೂರಿಸಂ. ಕರ್ನಾಟಕದಿಂದ ಹಂಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಸಪೋರ್ಟಿವ್ ಇತ್ತು. ಅಲ್ಲಿಂದ ಟೂರಿಸಂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಇವಾಗ ಸಪೋರ್ಟಿವ್ ಆಗಿ. ಬಟ್ ಈ ಸಲ ಆಲ್ಮೋಸ್ಟ್ ನೀವು 100% ಅಲ್ಲಿ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 20 to 30% ಬಂದ್ಬಿಟ್ಟಿದೆ. ಟೂರಿಸಂ ವೈಸ್ ಅನ್ನೋರು ತುಂಬ ಕಡಿಮೆ ಹೋಗ್ತಾ ಇರೋದು. ಈಗ ಏನಾದ್ರು ಬಿಸ್ನೆಸ್ ಪರ್ಪಸ್ ಹೋಗ್ಲೇಬೇಕು ಅನ್ನೋರು ಅಷ್ಟೇ. ಟೂರಿಸಂ ಅನ್ನೋದು ಕಂಪ್ಲೀಟ್ ಆಗಿ ಡ್ರಾಪ್ ಆಗಿದೆ ಮೇಡಮ್. ಇನ್ನು ಕಾಶ್ಮೀರ ಸುತ್ತಮುತ್ತ ಹಲವು ಟ್ರೆಕ್ಕಿಂಗ್ ಪ್ರದೇಶಗಳಿವೆ. ಬೆಂಗಳೂರಿನಿಂದ ದೆಹಲಿ, ಶ್ರೀನಗರಕ್ಕೆ ಬೈಕ್ನಲ್ಲಿ, ಕಾರ್ನಲ್ಲಿ ತೆರಳುತ್ತಾರೆ. ಕೆಲವರು ಬೆಂಗಳೂರಿನಿಂದ ದೆಹಲಿ, ಶ್ರೀನಗರಕ್ಕೆ ಫ್ಲೈಟ್ ಮೂಲಕ ತೆರಳೋ ಚಾರಣ ಪ್ರಿಯರು ಸೈಡ್ ಸಿನ್ನಿಂಗ್ ಆಗಿ ಅಲ್ಲಿಂದಲೇ ಬೈಕ್ನಲ್ಲಿ ತೆರಳುತ್ತಾರೆ. ಆದರೆ ಉಗ್ರರ ದಾಳಿ ಎಫೆಕ್ಟ್ನಿಂದ ಕಾಶ್ಮೀರದ ಬೇಸರನ್ ವ್ಯಾಲಿ, ಬಂಡೀಪೋರ್, ಕುಲ್ಗಾಮ್, ಬುದ್ಗಾಮ್, ಮರ್ಗನ್ ಟಾಪ್ ಹಾಗೂ ಸಿಂಥನ್ ಟಾಪ್ ಸೇರಿದಂತೆ ಅನಂತನಾಗ್ ಜಿಲ್ಲೆಯ ಟ್ರೆಕ್ಕಿಂಗ್ ಮಾರ್ಗಗಳನ್ನು ಕ್ಲೋಸ್ ಮಾಡಲಾಗಿದೆ. ಆದರೆ ಎವರೆಸ್ಟ್, ಲಡಾಖ್, ಸೋನ್ಮಾರ್ಗ, ದಾಲ್ ಲೇಕ್ ಸೇರಿದಂತೆ ಹಲವು ಟ್ರೆಕ್ಕಿಂಗ್ ಮಾರ್ಗಗಳು ಓಪನ್ ಇದ್ರೂ ಬರುವವರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿತವಾಗಿದೆ. ಈ ಎಫೆಕ್ಟ್ ಅಮರನಾಥ ಯಾತ್ರೆಗೂ ತಟ್ಟಿದೆ. ಶ್ರೀನಗರ್ಗೆ ಟ್ರೆಕ್ಕಿಂಗ್ ಸ್ಪಾಟ್ ತುಂಬ ಇತ್ತು. ವ್ಯಾಲಿ ಆಫ್ ಫ್ಲವರ್ಸ್ ಎಲ್ಲ ತುಂಬ ನಡೀತಾ ಇತ್ತು. ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಅಲ್ಲಿ ತುಂಬ ಜಾಸ್ತಿ ಹೋಗ್ತಾ ಇದ್ದು. ಲೇ ಲಡಾಖಿಗೆ ಮಾತ್ರ ತುಂಬ ಬೈಕ್ ರೈಡ್ಸ್ ಹೋಗ್ತಾ ಇದ್ರು. ಮೇಜರ್ ಇವಾಗ ಅರೌಂಡ್ ಒಂದು 40 to 50 ಪ್ಲೇಸಸ್ ಕ್ಲೋಸ್ ಮಾಡಿದ್ದಾರೆ. ನಾರ್ತ್ ಕಾಶ್ಮೀರ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ತುಂಬ ಸೆಕ್ಯೂರಿಟಿ. ಮಿಕ್ಕಿದ ಪ್ಲೇಸಸ್ ಓಪನ್ ಇದೆ. ಫ್ಲೈಟ್ ಪ್ರೈಸ್ ಎಲ್ಲ ಡಿಕ್ರೀಸ್ ಮಾಡಿದ್ರು ಜನಕ್ಕೆ ಇನ್ನೂ ಆ ಭಯದಿಂದ ಆಚೆ ಬಂದಿಲ್ಲ. ಅದು ಸ್ವಲ್ಪ ಅಟ್ಯಾಕ್ ಇನ್ನೂ ಅದು ತುಂಬ ಎಫೆಕ್ಟಿವ್ ಆಗಿದೆ. ಈ ವರ್ಷ ಕಾಶ್ಮೀರ್ ಮತ್ತೆ ಟೂರಿಸಂ ಬರೋದು ತುಂಬಾ ಕಷ್ಟ ಆಸ್ ಪರ್ ನಮ್ಮ ಟ್ರೆಕ್ಕಿಂಗ್ ಕ್ಲಬ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಒಟ್ನಲ್ಲಿ ಹಲವು ಸಾಹಸಗಳನ್ನ ಮಾಡಿ ಪ್ರಕೃತಿಯನ್ನ ಎಂಜಾಯ್ ಮಾಡಲು ಟ್ರೆಕ್ಕಿಂಗ್ಗೆ ಹಿಮಾಲಯ, ಕಾಶ್ಮೀರದತ್ತ ಮುಖ ಮಾಡೋ ಪ್ರವಾಸಿಗರಿಗೆ ಸುರಕ್ಷತೆ ಒದಗಿಸಬೇಕಿದೆ. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.